ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸಮಸ್ತ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಈ ವರ್ಷದ ವಿಶೇಷಗಳಲ್ಲಿ ಅಕ್ಷಯ ತೃತೀಯ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ತರಲಿದೆ, ಅಕ್ಷಯವಾಗಲಿದೆ. ಹಾಗಿದ್ರೆ ಈ ಒಂದು ಕ್ರೋಧೀನಾಮ ಸಂವತ್ಸರದಲ್ಲಿ ನಮಗೆ ಅಕ್ಷಯ ತೃತೀಯ ಯಾವಾಗ ಬಂದಿದೆ, ಯಾವ ನಕ್ಷತ್ರದಲ್ಲಿ ಬಂದಿದೆ, ಯಾವ ವಾರ ಬಂದಿದೆ, ಆ ಒಂದು ಅಕ್ಷಯ ತೃತೀಯದಲ್ಲಿ ನಾವು ಏನನ್ನ ಮಾಡಿದ್ರೆ ನಮಗೆ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗತ್ತೆ, ಹಾಗೆ ಈ ಒಂದು ಯಾವ ಯಾವ ನಕ್ಷತ್ರದವರಿಗೆ ಆ ದಿವಸ ಹೊಸದಾಗಿ ಏನಾದರೂ ಕೆಲಸವನ್ನು ಮಾಡಲಿಕ್ಕೆ ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ಚಿನ್ನವನ್ನು ಖರೀದಿ ಮಾಡಬೇಕು, ಸ್ವರ್ಣವನ್ನು ತಗೋಬೇಕು ಅಂತ ಬಹಳ ಕಾತುರದಿಂದ ನೀವೆಲ್ಲ ಇರ್ತೀರಾ. ಹಾಗಿದ್ರೆ ಆ ಯಾವ ಯಾವ ನಕ್ಷತ್ರಕ್ಕೆ ತಗೊಂಡ್ರೆ ಶುಭ ಫಲ ಇದೆ, ಯಾವ ಯಾವ ನಕ್ಷತ್ರಕ್ಕೆ ಅಶುಭ ಫಲ ಇದೆ, ಯಾವ ಸಮಯ ನೀವು ಚಿನ್ನವನ್ನು ತಗೊಳ್ತಕ್ಕಂತಹ ಅಮೃತಗಳಿಗೆ ಕಾಲ, ಲಾಭಗಳಿಗೆ ಕಾಲ ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ. ಪಕ್ಕದಲ್ಲಿರತಕ್ಕಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಮಾಡಿ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಈ ಒಂದು ಅಕ್ಷಯ ತೃತೀಯ ಅಂದ್ರೆ ನಮಗೆ ಏನೇ ಮಾಡಿದ್ರು ಕೂಡ ಆ ದಿವಸ ಅಕ್ಷಯವಾಗುತ್ತೆ, ಕ್ಷಯ ಆಗೋದಿಲ್ಲ. ಅಕ್ಷಯ ಅಂದ್ರೆ ಜಾಸ್ತಿ ಆಗತಕ್ಕಂಥದ್ದು, ಕ್ಷಯ ಅಂತಂದ್ರೆ ಕಡಿಮೆ ಆಗತಕ್ಕಂಥದ್ದು. ಆ ದಿವಸ ಏನೇ ಮಾಡಿದ್ರು ನಮಗೆ ವೃದ್ಧಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು ಆಚರಣೆ ಮಾಡೋದ್ರಿಂದ ಶುಭ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಈ ವರ್ಷ ಕ್ರೋಧೀನಾಮ ಸಂವತ್ಸರದಲ್ಲಿ ನಮಗೆ ಬಂದಿರತಕ್ಕಂತಹ ಅಕ್ಷಯ ತೃತೀಯ 10/5/2024 ಶುಕ್ರವಾರದ ದಿವಸ ಬಂದಿದೆ. ಶುಕ್ರವಾರ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾದಂತಹ ದಿನ. ಶುಕ್ರವಾರ ಲಕ್ಷ್ಮೀ ಬರತಕ್ಕಂಥ ವಾರ ಅಂತ ಹೇಳ್ತೇವೆ, ಲಕ್ಷ್ಮಿಯ ವಾರ ಅಂತ ಹೇಳ್ತೇವೆ. ಆ ದಿವಸ ನಾವು ಏನೇ ಮಾಡಿದ್ರೂ ಕೂಡ ಶುಭ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥ ಎಲ್ಲರ ನಂಬಿಕೆಯೂ ಕೂಡ ನಮಗಿದೆ. ಹಾಗಿದ್ರೆ ಆ ಒಂದು ಅಕ್ಷಯ ತೃತೀಯ ಶುಕ್ರವಾರ ಬಂದಿದೆ ನೋಡಿ. ಶುಕ್ಲ ಪಕ್ಷವೂ ಕೂಡ ಸಿಕ್ಕಿದೆ. ಜೊತೆಗೆ ತೃತೀಯ ಅಂದ್ರೆ ಮೂರನೇ ತಿಥಿಗೆ ನಾವು ಅಕ್ಷಯ ತೃತೀಯ ಅಂತ ಹೇಳ್ತೇವೆ. ತೃತೀಯ ಬಂದಿರತಕ್ಕಂತಹ ತೃತೀಯಗೆ ಜೊತೆಗೆ ರೋಹಿಣಿ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಅದರ ಜೊತೆಯಲ್ಲಿ ಯೋಗಗಳನ್ನು ನಾವು ಹೇಳ್ತೀವಿ. ತಿಥಿ, ವಾರ, ನಕ್ಷತ್ರ, ಯೋಗಕರಣದಲ್ಲಿ ಬಹಳ ವಿಶೇಷವಾಗಿ ನಮಗೆ ಸಿಕ್ಕಿರತಕ್ಕಂಥದ್ದೇ ವೃದ್ಧಿ ಯೋಗ ಆಗಿದೆ. ವೀಕ್ಷಕರೇ, ಈ ವೃದ್ಧಿ ಯೋಗದಲ್ಲಿ ನಾವೇನು ಮಾಡ್ತೀವೋ ಎಲ್ಲದೂ ಕೂಡ ವೃದ್ಧಿಯಾಗುತ್ತೆ, ಏನು ತಗೊಂಡ್ರೂ ಕೂಡ ವೃದ್ಧಿಯಾಗುತ್ತೆ. ಹಾಗಿದ್ದಾಗ ಆ ದಿವಸ ನಾವು ಏನು ತಗೋಬೇಕು, ಅಕ್ಷಯ ತೃತೀಯ ದಿವಸ ಯಾವ ರೀತಿಯಲ್ಲಿ ಅದು ಏನನ್ನ ತಗೊಂಡ್ರೆ ನಮಗದು ಉತ್ತಮವಾಗಿ ಶಾಶ್ವತವಾಗಿ ಉಳಿಯುತ್ತೆ, ಅಕ್ಷಯವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಕೇವಲ ಚಿನ್ನವನ್ನ ಖರೀದಿ ಮಾಡಲಿಕ್ಕೆ ಮಾತ್ರ ಅಲ್ಲ. ಅಕ್ಷಯ ತೃತೀಯ ದಿವಸ ನಾವು ದಾನ ಧರ್ಮಾದಿಗಳನ್ನು ಮಾಡಿದಾಗ ಆ ದಾನ ಧರ್ಮಾದಿಗಳು ನಮಗೆ ಅಕ್ಷಯವಾಗುತ್ತೆ, ಜಾಸ್ತಿ ಆಗುತ್ತೆ. ದಾನವನ್ನ ಮಾಡೋದ್ರಿಂದ ನಮಗೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ದಾನವನ್ನು ಹೇಗೆ ಮಾಡಬೇಕು, ಅತಿ ವಿಶೇಷವಾಗಿರತಕ್ಕಂತಹ ದಾನ, ನಿಮ್ಮ ಕೈ ಮೀರಿ ದಾನವನ್ನು ಆ ದಿವಸ ಮಾಡಬೇಕಾ. ಏನೋ ಒಂದು ಸ್ವಲ್ಪ ಇದೆ ಕೊಟ್ಬಿಡೋಣ, ದಾನ ಮಾಡಕ್ಕೆ ಹೇಳಿದ್ದಾರೆ ಅನ್ನುವಂಥ ವಿಚಾರ ಅಲ್ಲ. ನಿಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿ ಮೀರಿ ದಾನವನ್ನು ಮಾಡಿದಾಗ ಆ ದಾನದ ಫಲಗಳು ನಿಮಗೆ ಬರುತ್ತೆ. ಜೊತೆಗೆ ದಾನ ಅಂದ್ರೆ ಕೊಡುವಂತಹ ವಸ್ತು ನೀವು ಕೊಟ್ಟಂಥವರಿಗೆ ಅದು ಉಪಯೋಗವಾಗಬೇಕು, ಅದವರಿಗೆ ಲಾಭವಾಗಬೇಕು, ಅವರಿಗೆ ಸಂತೋಷವಾಗಬೇಕು. ಅಂತಹ ವಸ್ತುಗಳನ್ನು ಮಾತ್ರ ದಾನಕ್ಕೆ ಕೊಡಿ. ಸುಮ್ಮನೆ ದಾನಕ್ಕೆ ಕೊಡಕ್ಕೆ ಹೇಳಿದಾರೆ ಅಂತ ಏನೋ ಒಂದು ದಾನ ಕೊಟ್ಬಿಟ್ಟು ಬರೋದಲ್ಲ. ಆಮೇಲೆ ಅದನ್ನು ಅವರು ಮೂಲೆಗೆ ಹಾಕಿದ್ರು ಅಂತಂದ್ರೆ ನಿಮಗೆ ಯಾವುದೇ ಫಲ ಸಿಗೋದಿಲ್ಲ ವೀಕ್ಷಕರೇ. ಹಾಗಾಗಿ ನೀವು ಕೊಟ್ಟಿರ್ತಕ್ಕಂಥದ್ದು ಹುತ್ತಂಚ ದತ್ತಂಚ ತಥೈವ ತಿಷ್ಠತಿ ಅಂತ ನಾವು ಹೋಮಕ್ಕೆ ಹಾಕಿರ್ತಕ್ಕಂಥದ್ದು, ದಾನ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ಕೂಡ ನಮಗೆ ಶಾಶ್ವತವಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಆ ದಿವಸ ನಾವು ವಿಶೇಷವಾದಂತಹ ದಾನ ಧರ್ಮಾದಿಗಳನ್ನು ನಿಮಗಿಂತ ಹಿರಿಯರಿಗೆ, ಕುಟುಂಬದಲ್ಲಿರತಕ್ಕಂಥವರಿಗೆ, ಹಾಗೆ ಬ್ರಾಹ್ಮಣರಿಗೆ, ಆಚಾರ್ಯರಿಗೆ, ಜ್ಯೋತಿಷ್ಯರಿಗೆ, ವಿಶೇಷವಾದಂತಹ ಪೂಜನೀಯ ಸ್ಥಾನದಲ್ಲಿರತಕ್ಕಂತಹ ಗುರುಗಳಿಗೂ ಕೂಡ ನೀವು ದಾನವನ್ನು ಮಾಡೋದ್ರಿಂದ ನಿಮ್ಮ ಪಾಪಕರ್ಮಗಳೆಲ್ಲ ಕಳೆಯುತ್ತೆ. ಹಾಗೆ ನೀವು ದಾನ ಮಾಡಿರ್ತಕ್ಕಂತಹ ಒಂದು ವಸ್ತುವಿನಿಂದ, ಅದರ ಫಲದಿಂದ ನಿಮಗೆ ಆ ಒಂದು ಜೀವನದಲ್ಲಿ ಅಕ್ಷಯವಾಗಿ ಉತ್ತರೋತ್ತರವಾದ ಅಭಿವೃದ್ಧಿ ಆಗಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತೇವೆ. ಅದರ ಜೊತೆಯಲ್ಲಿ ಆ ದಿವಸ ನಾವೇನಾದರೂ ಚಿನ್ನವನ್ನ ಖರೀದಿ ಮಾಡಬೇಕು.
ಹೊಸ ಗಾಡಿಯನ್ನ ತಗೋಬೇಕು, ಹೊಸದಾಗಿ ಒಂದು ಅಂಗಡಿಯನ್ನ ಪ್ರಾರಂಭ ಮಾಡಬೇಕು, ಕಾರ್ಯಾಗಾರವನ್ನ ಪ್ರಾರಂಭ ಮಾಡಬೇಕು ಅಂತ ನೀವಿದ್ದಿದ್ರೆ ಅದಕ್ಕೆ ನಿಖರವಾದ ಸಮಯ ಇದೆ. ಆ ಸಮಯದಲ್ಲಿ ತಗೊಂಡ್ರೆ ಆ ಒಂದು ತಗೊಂಡಿರತಕ್ಕಂತಹ ಒಂದು ವಾಹನ ಇರಬಹುದು, ಚಿನ್ನ ಇರಬಹುದು, ನಮಗೆ ಶಾಶ್ವತವಾಗಿ ಉಳಿಯುತ್ತೆ. ಅದರ ಜೊತೆಯಲ್ಲಿ ಆ ದಿವಸ ಏನೇ ಒಂದು ಹೊಸದಾಗಿ ಪ್ರಾರಂಭ ಮಾಡಿದ್ರೂ ಕೂಡ ಅದು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಹಾಗಿದ್ರೆ ನೀವು ಚಿನ್ನವನ್ನು ತಗೊಳ್ತಕ್ಕಂಥ ಸಮಯ 2 ಸಮಯಗಳಿರುತ್ತೆ. ಬೆಳಗ್ಗೆ ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭಸ್ಥಾನದಲ್ಲಿ ಬೆಳಗ್ಗೆ 7 ಗಂಟೆ 28 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ ಲಾಭಸ್ಥಾನ ಇರುತ್ತೆ. ಅದಾದ ನಂತರದಲ್ಲಿ 9 ಗಂಟೆ 6 ನಿಮಿಷದಿಂದ 10 ಗಂಟೆ 45 ನಿಮಿಷದವರೆಗೆ ಅಮೃತ ಕಾಲ ಅನ್ನೋದು ನಿಮಗೆ ಸಿಗುತ್ತೆ, ಅಮೃತ ಗಳಿಗೆ. ಈ ಒಂದು 2 ಸಮಯದಲ್ಲಿ ನೀವೇನೇ ಮಾಡಬೇಕಾದ್ರೂ, ಖರೀದಿ ಮಾಡಬೇಕಾದ್ರೂ, ವಾಹನ ತಗೊಳ್ಳದಿದ್ರು, ಹೊಸದಾಗಿ ಯಾವುದೇ ಒಂದು ಪ್ರಾರಂಭವನ್ನ ಮಾಡ್ಕೊಳ್ಬೇಕು ಅಂತಿದ್ರೆ ದಾನವನ್ನು ಕೂಡ ಈ ಸಮಯದಲ್ಲಿ ನೀವು ಮಾಡೋದ್ರಿಂದ ವಿಶೇಷವಾದ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಿದ್ರೆ ಏನೋ ಚಿನ್ನ ತಗೊಳ್ಳೋಣ ಈ ವರ್ಷ, ಅಕ್ಷಯ ತೃತೀಯ ಒಳ್ಳೇದಾಗುತ್ತೆ ನಮಗೆ ಅಂತ ಎಲ್ಲ ನಕ್ಷತ್ರದವರು ಹೋಗಿ ತಗೊಂಡ್ರೆ ನಾಳೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಹಾಗಿದ್ರೆ ರೋಹಿಣಿ ನಕ್ಷತ್ರ ಬಂದಿರೋದ್ರಿಂದ ಆ ನಕ್ಷತ್ರದ ಹೊಂದಾಣಿಕೆ ತಾರಾನುಕೂಲ ಯಾವ ನಕ್ಷತ್ರಗಳಿಗೆ ಸಿಗುತ್ತೆ, ಯಾವ ನಕ್ಷತ್ರದವರು ಈ ಹೊಸದಾಗಿ ಪ್ರಾರಂಭವನ್ನ ಮಾಡಿದ್ರೆ ಶುಭ ಫಲ, ಯಾರು ಮಾಡದೆ ಹೋದರೆ ಅಶುಭ ಫಲ ಅನ್ನತಕ್ಕಂತಹ ವಿಚಾರ ಈ ಒಂದು ನಕ್ಷತ್ರದವರಿಗೆ 27 ನಕ್ಷತ್ರದವರಿಗೆ ನಾನು ತಿಳಿಸ್ಕೊಡ್ತೀನಿ. ಆ ನಕ್ಷತ್ರದವರಿಗೆ ಶುಭ ಫಲ ಯಾರಿಗಿರುತ್ತೋ ಅವರು ಇದೆಲ್ಲವನ್ನ ಮಾಡಬಹುದು. ದಾನ ಕೊಡ್ಲಿಕ್ಕೆ ಶುಭ ಅಶುಭ ಅನ್ನತಕ್ಕಂತಹ ಭೇದ ಭಾವ ಇಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಮಾಡೋದು. ಹೊಸದಾಗಿ ನೀವೇನಾದ್ರೂ ಪ್ರಾರಂಭ ಮಾಡಲಿಕ್ಕೆ, ಚಿನ್ನವನ್ನ ಖರೀದಿ ಮಾಡಲಿಕ್ಕೆ, ಸುಮ್ಮನೆ ಹೋಗಿ ತಗೊಂಡು ಖರೀದಿ ಮಾಡ್ಕೊಂಡು ಬಂದ್ಬಿಡ್ತೀರಾ. ತಗೊಂಡು ಬಂದು ವಾರಕ್ಕೋ 15 ದಿವಸಕ್ಕೋ 1 ತಿಂಗಳಕ್ಕೋ ಏನೋ ಸಮಸ್ಯೆಗಳು ಬಂದು ಆ ಚಿನ್ನವನ್ನು ಅಡವಿಟ್ಟಾಗ ನಿಮ್ಗೇನು ಉಳಿತು ಅಲ್ವಾ, ಅದು ಹೇಗೆ ಅಕ್ಷಯವಾಯಿತು, ನಿಮ್ಗೆ ಕ್ಷಯ ಆಯ್ತೇ ಹೊರತೋ ಅಕ್ಷಯ ಆಗೋದಿಲ್ಲ. ಹಾಗಾಗಿ ಈ ಒಂದು ನಕ್ಷತ್ರಗಳನ್ನ ತಿಳಿಸ್ಕೊಡ್ತಾನೆ. 27 ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರದವರು ಆ ದಿವಸ ತಗೊಂಡ್ರೆ ಶುಭವಾಗಿರುತ್ತೆ ಅನ್ನತಕ್ಕಂತಹ ವಿಚಾರ. ಹಾಗಿದ್ರೆ ಅಶ್ವಿನಿ ನಕ್ಷತ್ರದವರಿಗೆ ಆ ದಿವಸ ಶುಭ ಯೋಗಗಳಿಲ್ಲ. ಹಾಗಾಗಿ ಯಾವುದೇ ಚಿನ್ನ ಖರೀದಿ, ಇನ್ಯಾವುದೇ ತರದಂತಹ ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥದ್ದನ್ನು ಮಾಡಬೇಡಿ. ದಾನ ಮಾಡಬಹುದು, ಅದರಿಂದ ನಿಮಗೆ ಶುಭ ಫಲಗಳಿದೆ. ಭರಣಿ ನಕ್ಷತ್ರದವರಿಗೆ ಉತ್ತಮ ಫಲ ಇದೆ. ಚಿನ್ನವನ್ನು ಖರೀದಿ ಮಾಡಬಹುದು, ಹೊಸದಾಗಿ ಏನೇ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಮಾಡಬಹುದು. ಕೃತ್ತಿಕಾ ನಕ್ಷತ್ರಕ್ಕೂ ಕೂಡ ಶುಭ ಫಲ ಇದೆ. ಚಿನ್ನವನ್ನ ಹಾಗೂ ಹೊಸದಾಗಿ ಪ್ರಾರಂಭ ಮಾಡಬಹುದು. ಹೊಸದಾಗಿ ಏನೇ ಒಂದು ಪ್ರಾರಂಭ ಮಾಡಿ ದಾನವನ್ನು ಕೊಡಲಿಕ್ಕೂ ಕೂಡ ಅನುಕೂಲವಾದಂತಹ ನಕ್ಷತ್ರ ಅಕ್ಷಯ ತೃತೀಯ ನಿಮಗೆ. ರೋಹಿಣಿ ನಕ್ಷತ್ರದವರಿಗೆ ಅನುಕೂಲ ಇಲ್ಲ. ಯಾಕೆ ಅಂತಂದ್ರೆ ರೋಹಿಣಿ ನಕ್ಷತ್ರವೇ ಬಂದಿರೋದ್ರಿಂದ ಶುಕ್ರವಾರ ರೋಹಿಣಿ ನಕ್ಷತ್ರದವರಿಗೆ ಜನ್ಮತಾರೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಚಿನ್ನವನ್ನು ಹೊಸದಾಗಿ ಖರೀದಿ ಮಾಡಲಿಕ್ಕೆ ಹೋಗಬೇಡಿ, ನಷ್ಟ ಉಂಟಾಗುತ್ತೆ. ಅದಾದ ನಂತರದಲ್ಲಿ ಮೃಗಶಿರಾ ನಕ್ಷತ್ರದವರಿಗೆ ಶುಭ ಫಲ ಇದೆ. ಆರುದ್ರ ನಕ್ಷತ್ರದವರು ಯಾವುದೇ ತರಹದ ಹೊಸದಾದಂತಹ ಒಂದು ಪ್ರಾರಂಭವನ್ನು ಮಾಡೋದು ಬೇಡ. ಪುನರಸು ನಕ್ಷತ್ರದವರಿಗೆ ಶುಭ ಯೋಗ ಇದೆ. ಪುಷ್ಯ ನಕ್ಷತ್ರದವರಿಗಿಲ್ಲ. ಆಶ್ಲೇಷ ನಕ್ಷತ್ರದವರಿಗೆ ಶುಭ ಫಲ ಇದೆ. ಮಘ ನಕ್ಷತ್ರದವರು ಕೂಡ ಚಿನ್ನವನ್ನ ಖರೀದಿ ಮಾಡೋದು ಬೇಡ. ಯಾವುದೇ ಒಂದು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು ಬೇಡ. ದಾನವನ್ನ ಮಾಡಬಹುದು. ಪುಬ್ಬ ನಕ್ಷತ್ರದವರಿಗೂ ಕೂಡ ಶುಭ ಫಲ ಇದೆ. ಹಸ್ತ ನಕ್ಷತ್ರದವರಿಗಿಲ್ಲ. ಚಿತ್ರಾ ನಕ್ಷತ್ರದವರು ಕೂಡ ಆ ದಿವಸ ಚಿನ್ನವನ್ನ ಮಾಡಬೇಕು ಅಂದ್ಕೊಂಡು ಚಿನ್ನ ಒಂದೇ ಅಲ್ಲ, ಬೆಳ್ಳಿ ಎಲ್ಲದನ್ನು ಖರೀದಿ ಮಾಡಬಹುದು. ಹಾಗಾಗಿ ಹೊಸದಾಗಿ ಏನೋ ಒಂದು ವಾಹನ ಖರೀದಿ ಮಾಡಬೇಕು ಅಂದ್ರೂ ಕೂಡ ಇದೆಲ್ಲವೂ ಕೂಡ ಅನ್ವಯ ಆಗುತ್ತೆ ನಿಮಗೆ. ಹಸ್ತ ನಕ್ಷತ್ರದವರಿಗೆ ಬೇಡ. ಚಿತ್ತಾ ನಕ್ಷತ್ರದವರಿಗೆ ಶುಭ ಫಲ ಇದೆ. ಸ್ವಾತಿ ನಕ್ಷತ್ರದವರಿಗೂ ಬೇಡ. ವಿಶಾಖ ನಕ್ಷತ್ರದವರು ಆ ದಿವಸ ಶುಭ ಯೋಗದಲ್ಲಿ ಇರೋದ್ರಿಂದ ಹೊಸದಾಗಿ ಏನಾದರೂ ಕೂಡ ಮಾಡಬಹುದು, ತಗೊಳ್ಬಹುದು, ಖರೀದಿ ಮಾಡಬಹುದು. ಹೊಸದಾಗಿ ಪ್ರಾರಂಭ. ಅನುರಾಧ ನಕ್ಷತ್ರದವರಿಗೆ ಶುಭ ಫಲ ಇಲ್ಲ. ಜ್ಯೇಷ್ಠ ನಕ್ಷತ್ರದವರಿಗೆ ಶುಭ ಫಲ ಇದೆ. ಮೂಲ ನಕ್ಷತ್ರದವರಿಗೆ ಶುಭ ಫಲ ಇಲ್ಲ. ಪೂರ್ವಾಷಾಢ ನಕ್ಷತ್ರದವರಿಗೆ ಶುಭ ಫಲ ಇರುತ್ತೆ. ಹಾಗೆ ಶ್ರವಣ ನಕ್ಷತ್ರದವರಿಗೆ ಶುಭ ಫಲ ಇರೋದಿಲ್ಲ. ಧನಿಷ್ಠ ನಕ್ಷತ್ರದವರಿಗಿದ್ರೆ ಹೊಸದಾಗಿ ಏನೋ ಒಂದು ಖರೀದಿ ಮಾಡಲಿಕ್ಕೆ ಆ ದಿವಸ ಯೋಗಗಳು ಅತ್ಯುನ್ನತವಾದ ಫಲಗಳನ್ನು ಕೊಡುತ್ತೆ, ಅದನ್ನ ಮಾಡಬಹುದು. ಹಾಗೆ ಈ ಒಂದು ಶತಭಿಷ ನಕ್ಷತ್ರದವರಿಗೂ ಕೂಡ ಉತ್ತಮವಾದ ಫಲಗಳು ಸಿಗುತ್ತೆ. ಪೂರ್ವಾಭಾದ್ರ ನಕ್ಷತ್ರದವರಿದ್ರೆ ಆ ದಿವಸ ಏನೇ ಒಂದು ಹೊಸದಾಗಿ ಪ್ರಾರಂಭ ಮಾಡಿ ನಿಮಗೆ ಶುಭ ಯೋಗ ಬರುತ್ತೆ. ಜೊತೆಗೆ ಆ ತಗೊಂಡಿರತಕ್ಕಂಥ ವಸ್ತುವಿಂದ ನಿಮಗೆ ಉತ್ತರೋತ್ತರವಾದ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಾಗುತ್ತೆ. ಉತ್ತರಾಭಾದ್ರ ನಕ್ಷತ್ರದವರಿಗೆ ಶುಭ ಫಲ ಇಲ್ಲ ವೀಕ್ಷಕರಿಗೆ. ಹಾಗೆ
ಕೊನೆಯ ನಕ್ಷತ್ರವನ್ನು ನೋಡಿದಾಗ ರೇವತಿ ನಕ್ಷತ್ರಕ್ಕೆ ಶುಭ ಫಲ ಇದೆ. ಇಲ್ಲಿ ಹೇಳಿರ್ತಕ್ಕಂತಹ ಯಾವ ಯಾವ ನಕ್ಷತ್ರದವರಿಗೆ ಶುಭ ಫಲ ಇದೆ, ಶುಭ ಫಲ ಇಲ್ಲ. ಯಾಕಾಗಿ ಇದನ್ನು ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೇನೆ ಅಂತಂದರೆ, ನೀವು ಶುಭ ಫಲ ಇಲ್ಲದಿದ್ರೂ ಕೂಡ ಖರೀದಿ ಮಾಡಿಕೊಂಡು ಬಂದು ಹಣ ಇರಬಹುದು ಅಥವಾ ವಿಶೇಷವಾದಂತಹ ಒಂದು ನಷ್ಟದಲ್ಲಿ ತೊಡ್ಕೊಳ್ತೀರಾ. ವಾಹನ ತಗೊಂಬಂದ್ರೆ ಹೊಸದಾಗಿ ಪ್ರಾರಂಭವನ್ನು ಬಾಡಿಗೆ ಗಾಡಿಗಳೇನಾದರೂ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಕೂಡ ಆ ವಾಹನ ನಾಳೆ ನಿಮಗೆ ಸಾಲ ಕಟ್ಟಕ್ಕಾಗದೇನೋ ಅಥವಾ ಇನ್ನೇನೋ ಸಮಸ್ಯೆಗಳಿಂದ ನೀವೇ ತೊಂದರೆಯನ್ನು ಪಡ್ತೀರಾ. ಹಾಗಾಗಿ ಯಾವುದೇ ಥರದ ಈ ಒಂದು ನಕ್ಷತ್ರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ದಯವಿಟ್ಟು ನೀವು ಆ ಥರದ ಒಂದು ಧೈರ್ಯವನ್ನು ಮಾಡಿ ಮುನ್ನುಗ್ಗೋದು ಬೇಡ. ಅದರ ಮೇಲೂ ಅನಿವಾರ್ಯವಾಗಿ ಮಾಡಿಕೊಂಡಿದ್ರೆ, ಮಾಡಲೇಬೇಕು ಅಂದ್ಕೊಂಡಿದ್ರೆ ನಿಮ್ಮ ಆರಾಧ್ಯ ದೇವರು ಜೊತೆಗೆ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದಿವಸ ಈ ಕಾರ್ಯವನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಅಕ್ಷಯ ತೃತೀಯ ದಿವಸ ಏನು ತಗೋಬೇಕು ಅಂದ್ಕೊಂಡಿದ್ದೀರೋ, ಇಲ್ಲ ಗುರುಗಳೇ ನಾನು ಅಕ್ಷಯ ತೃತೀಯ ದಿವಸನೇ ತಗೋಬೇಕು ಅಂದ್ಕೊಂಡಿದ್ದೆ, ಅದೇನಾಗತ್ತೋ ಆಗಲಿ, ಅದಾಗಲಿ, ಅದು ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗಂತ ನಾವು ಇದನ್ನು ಏನು ಹೇಳ್ತೀವಿ, ತಲೆಯಲ್ಲಿ ಹಾಕ್ಕೊಳ್ಳದೆ ಕೆಲಸವನ್ನು ಮಾಡಿದ್ರೆ ನಾಳೆ ಏನೋ ಒಂದು ಅನಾಹುತಗಳಾದರೆ ಅದನ್ನು ತೊಂದರೆಗೆ ಒಳಗಾಗತಕ್ಕಂಥವ್ರು ನಾವಾಗಿರ್ತೀವಿ. ಹಾಗಾಗಿ ಅದನ್ನು ಯಾವುದೇ ಥರದಲ್ಲಿ ನೀವು ಎಚ್ಚರಿಕೆಯನ್ನು ಮಾಡಿಕೊಳ್ಳದೆ ನಡಿಬೇಡಿ. ಇದನ್ನೆಲ್ಲ ಗಮನಕ್ಕಿಟ್ಕೊಳ್ಳಿ. ಅಕ್ಷಯ ತೃತೀಯ ನಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ವೀಕ್ಷಕರೇ. ಅಕ್ಷಯ ತೃತೀಯ ನಮಗೆ ಅಕ್ಷಯವಾಗಲಿ ಎನ್ನುತ್ತಾ ನಿಮ್ಮೆಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.